ನಮ್ರತಾ ಅವರು ಮತ್ತೆ ಕಾರ್ತಿಕ್ ಅವ್ರ ಫ್ರೆಂಡ್ಶಿಪ್ ತುಂಬಾ ಚೆನ್ನಾಗಿದೆ. ಇಬ್ರು ಕೂಡ ತುಂಬಾ ಕ್ಲೋಸ್ ಆಗಿದ್ದಾರೆ. ಈ ಮಧ್ಯೆ ತುಂಬಾನೇ ಕಾಣಿಸ್ಕೊಳ್ತಿದ್ದಾರೆ ಅಂತಾನೆ ಹೇಳ್ಬೋದು. ಆದ್ರೆ ಇಲ್ಲಿ ಸಂಗೀತ ಅವರ ಒಂದು ಕಾರಣಕ್ಕಾಗಿ ನಮ್ರತಾ ಅವ್ರಿಗೆ ಕಾರ್ತಿಕ್ ಅವ್ರ ಮೇಲೆ ಕೋಪ ಬಂತ ಹೇಳ್ತಾ ಹೋಗ್ತೀನಿ ಅದ್ರ ಬಗ್ಗೆ. ಒಂದು ಬಿಗ್ ಬಾಸ್ ಮನೆಯಲ್ಲಿ ಫಿನಾಲೆಗೆ ಒಬ್ರು ಎಂಟ್ರಿ ಆಗ್ಲೇಬೇಕಲ್ವಾ, ಹಾಗಾಗಿ 3 ಜನ ಕೂಡ ಅಂಕಗಳನ್ನು ಜಾಸ್ತಿ ತಗೊಂಡಿದ್ರು. ನಮ್ರತಾ ಅವರು ಮತ್ತೆ ಸಂಗೀತ ಅವರು ಹಾಗೆ ಪ್ರತಾಪ್ ಅವರು, ಈ 3 ಜನ ಕೂಡ ಅಂಕಗಳನ್ನು ತುಂಬಾ ಜಾಸ್ತಿ ತಗೊಂಡಿದ್ರಲ್ವಾ, ಅದಕ್ಕೆ ಈ 3 ಜನ ಕೂಡ ಅಲ್ಲಿ ನಿಂದ್ರಿಸಿದ್ರು ಬಿಗ್ ಬಾಸ್ ಅವರು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅವ್ರವ್ರು ಇಲ್ಲಿವರೆಗೆ ಏನೇನು ಆಟವನ್ನ ಆಡಿದಾರ, ಹೆಂಗಂಗ ಆಡಿ ಬಂದಿದಾರ, ಹೆಂಗ ಎಲ್ರು ಅಂದ್ರೆ ಯಾವುದೇ ಟಾಸ್ಕ್ ಅನ್ನ ಬರಲಿ ಎಲ್ಲಿ ಕೂಡ ಗಿವ್ ಅಪ್ ಮಾಡದಿ ತುಂಬಾ ಚೆನ್ನಾಗಿ ಯಾರ್ಯಾರು ಆಡಿದಾರೆ ಅದ್ರ ಬಗ್ಗೆ ಅವ್ರ ಜರ್ನಿ ಹೇಳ್ಕೊಳ್ಳೋದಿತ್ತು. ಸೊ ಅದರಲ್ಲಿ ಹೇಳ್ಕೊಳ್ಳೋವಾಗ ಕೂಡ ಎಲ್ರು ಕೂಡ ಈಗ ಯಾರಿಗೆ ಯಾರು ಇಷ್ಟ ಆಗ್ತಾರೋ ಅವ್ರ ಹೆಸರು ತಗೊಳ್ಬೇಕಾಗಿತ್ತಲ್ವ, ಸೊ ತಗೊಳ್ತಿದ್ರು. ಇಲ್ಲಿ ನಮ್ರತಾ ಅವ್ರ ಹೆಸರು ತಗೊಂಡಿದ್ದು ವಿನಯ್ ಅವ್ರು ಮಾತ್ರ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ವಿನಯ್ ಅವ್ರಿಗೆ ನಮ್ರತಾ ಅವ್ರ ಅಂತ ಅಂದ್ರೆ ಒಳ್ಳೆ ಫ್ರೆಂಡು, ಬೆಸ್ಟ್ ಫ್ರೆಂಡು. ಇನ್ ಮುಂದೆ ಬಿಗ್ ಬಾಸ್ ಇಂದ ಹೊರಗೆ ಹೋದ್ಮೇಲೆ ಕೂಡ ನಾವಿಬ್ಬರು ಬೆಸ್ಟ್ ಫ್ರೆಂಡ್ಸ್ ಆಗೇ ಇರ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ದಾರೆ. ಆಮೇಲೆ ನಮ್ರತಾ ಅವರು ಕೂಡ ಹೇಳ್ಕೊಂಡ್ರು ಏನಪ್ಪಾ ಅಂತಂದ್ರೆ ನನ್ನ ಇಲ್ಲಿವರೆಗೂ ಕೂಡ ತುಂಬಾ ಸಪೋರ್ಟ್ ಮಾಡಿದಾರ, ನನ್ನ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅಳೋವಾಗ ನನ್ಗ ಸಪೋರ್ಟ್ ಆಗಿ ನಿಂತಿದಾರ, ನಾನು ಏನೇ ಕುಗ್ಗಿದಾಗ ಕೂಡ ಬಂದು ಮಾತಾಡ್ಸಿದಾರ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನನ್ನ ಫೀಲಿಂಗ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿರೋದು ವಿನಯ್ ಅವ್ರು ಮಾತ್ರ ಅಂತ ಹೇಳಿ ತುಂಬಾ ಎಮೋಷನಲ್ ಆಗ್ಬಿಟ್ರಲ್ಲಿ ಅವ್ರ ಫ್ರೆಂಡ್ ಬಗ್ಗೆ ಎಲ್ಲವನ್ನ ಹೇಳ್ಕೊಂಡ್ರು ಅವರು. ಆಮೇಲೆ ಇಲ್ಲಿ ಸಂಗೀತ ಅವರು ಮತ್ತೆ ಕಾರ್ತಿಕ್ ಅವರು ಹಾಗೆ ತನಿಷ್ ಅವರು, ಇವರು 3 ಮಧ್ಯೆ ಕೂಡ ಒಂದು ದ್ವೇಷ ಬೆಳೀತಿತ್ತು. ಅಂದ್ರೆ ಮನಸ್ತಾಪ ಬಂದ್ಬಿಟ್ಟು ದ್ವೇಷ ಸ್ಟಾರ್ಟ್ ಆಗಿತ್ತು ಅಂತಾನೆ ಹೇಳ್ಬೋದಲ್ವಾ. ಹಾಗಾಗಿ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ ಅವ್ರ ಹೆಸರು ಕಾರ್ತಿಕ್ ಅವ್ರು ತಗೊಳಂಗಿಲ್ಲ, ನನ್ನ ಹೆಸರೇ ತಗೊಳ್ತಾರೇನೋ ಅಂತ ಹೇಳಿ ಅನ್ಕೊಂಡಿದ್ರೇನೋ ನಮ್ರತಾ ಅವರು. ಇಲ್ಲಿ ಸಂಗೀತ ಅವರು ಕೂಡ ಊಹೆ ಮಾಡಿರ್ಲಿಲ್ಲ, ಅಂದ್ರೆ ನನ್ನ ಹೆಸರು ತಗೊಳ್ತಾರೆ ಇವ್ರು ಅಂತ ಹೇಳಿ ಅವ್ರು ಕೂಡ ಅನ್ಕೊಂಡಿರ್ಲಿಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅವರು ಹೇಳಿದಾರಲ್ವಾ, ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಾನು ಯಾರಿಗೂ ಇಷ್ಟ ಆಗಲ್ಲ, ನನ್ನ ಹೆಸರು ಯಾರು ತಗೊಳ್ಳಲ್ಲ, ನಾನು ಎಷ್ಟು ಕರೆಕ್ಟ್ ಆಡಿದ್ರು ಕೂಡ ನನ್ನ ಹೆಸರು ಮಾತ್ರ ಯಾರು ತಗೊಳ್ಳೋದೇ ಇಲ್ಲ, ನಾನಂದ್ರೆ ಯಾರಿಗೂ ಇಷ್ಟನೇ ಇಲ್ಲ ಅಂತೇಳಿ ಅವರು ಎಷ್ಟೋ ಸಲ ಹೇಳಿದ್ದು ಉಂಟು ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ. ಆದ್ರೆ ಇಲ್ಲಿ ಉಲ್ಟಾ ಹೊಡಿತಂತಾನೆ ಹೇಳ್ಬೋದು. ಕಾರ್ತಿಕ್ ಅವ್ರು ಇದಾರಲ್ಲ ಬಂದ್ಬಿಟ್ಟು ಸಂಗೀತ ಅವ್ರ ಹೆಸರು ತಗೊಂಡ್ರು. ಅಂದ್ರೆ ಅವ್ರು ಇಲ್ಲಿವರೆಗೂ ಕೂಡ ತುಂಬಾ ಚೆನ್ನಾಗಿ ಆಟವನ್ನು ಆಡಿದ್ದಾರೆ, ಎಲ್ಲ ಟಾಸ್ಕ್ಗಳಲ್ಲೂ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಅವರು ಈ ಒಂದು ಬಿಗ್ ಬಾಸ್ ಮನೆಯ ಫಿನಾಲೆಗೆ ಹೋಗೋದಕ್ಕೆ ಡಿಸರ್ವ್ ಇದ್ದಾರೆ ಅಂತ ಹೇಳಿ ಅವ್ರ ಹೆಸರು ತಗೊಂಡ್ರು. ಆಮೇಲೆ ಬಂದ್ಬಿಟ್ಟು ಇವರು ಏನಪ್ಪಾ ಅಂತಂದ್ರೆ ತನಿಷ್ ಅವರು ಕೂಡ ಇಲ್ಲಿವರೆಗೆ ಅವರು ನಾನು ಬೇರೆ ಬೇರೆ ಆದ್ರೂ ಕೂಡ ಇಲ್ಲಿವರೆಗೂ ಕೂಡ ನೋಡ್ತಾ ಬಂದ್ರೆ ಈ 3 ಜನದ್ರಲ್ಲಿ ಕೂಡ ಸಂಗೀತ ಅವರು ತುಂಬಾ ಚೆನ್ನಾಗಿ ಆಡಿದ್ದಾರೆ, ಅವ್ರು ಡಿಸರ್ವ್ ಇದ್ದಾರೆ. ಯಾವುದೇ ಆಟಗಳನ್ನು ಕೂಡ ತುಂಬಾ ಬಿಟ್ಕೊಟ್ಟಿಲ್ಲ, ತುಂಬಾ ಚೆನ್ನಾಗಿ ಆಡಿದ್ದಾರೆ. ಅವ್ರದ್ದು ಆಟ ಅಂತ ಬಂದಾಗ ಅಸಲ್ ಬಿಟ್ಕೊಡೋ ಮಾತೇ ಇಲ್ಲ ಅನ್ನೋ ತರ ನಿಂತು ಆಡ್ತಿದ್ರು. ಅವರು ತುಂಬಾ ಚೆನ್ನಾಗಿ ಆಡಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಆಮೇಲೆ ತುಕಾಲಿ ಅವರು ಕೂಡ ನಾನು ಈ ಒಂದು ಬಿಗ್ ಬಾಸ್ ಮನೆ ಫಿನಾಲೆಯಲ್ಲಿ ಅವ್ರನ್ನ ನೋಡಕ್ ಇಷ್ಟಪಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಹೆಸರು ತಗೊಂಡ್ರು, ತುಂಬಾ ಸಪೋರ್ಟ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಆಮೇಲೆ ಅಲ್ಲಿ ಹೋಗಿ ಕುಂತಾಗ ಅಂದ್ರೆ ಸಂಗೀತ ಅವ್ರ ಬಗ್ಗೆನೇ ಕೋಪ ಇತ್ತ ಏನೋ ಗೊತ್ತಿಲ್ಲ. ಯಾಕಂತಂದ್ರೆ ಅವ್ರ ಹೆಸರು ತಗೊಂಡ್ರು, ಅವರಿಗೆ ಫಿನಾಲೆಗೆ ಹೋಗೋದಕ್ಕೆ ಅರ್ಹರಾದ್ರಲ್ಲಪ್ಪ ಇವರು, ನಾವೇನಿಲ್ಲ ಅಂತ ಹೇಳಿ ಅವ್ರಿಗೆ ಕೋಪ ಬಂದಿತ್ತು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅವ್ರು ಎಲ್ಲರೂ ಅಲ್ಲಿ ಕುಂತವ್ರು ಅವ್ರ ಹೆಸರು ತಗೋಬೇಕಾಗಿತ್ತು. ಯಾರಿಗೆ ಅತಿ ಹೆಚ್ಚು ಹೆಸರು ಬರುತ್ತೋ, ಯಾರಿಗೆ ಬಹುಮತ ಜಾಸ್ತಿ ಬರುತ್ತೋ ಅವ್ರು ಈ ಒಂದು ಫಿನಾಲೆಗೆ ಹೋಗೋದಕ್ಕೆ ಅರ್ಹರಿದ್ರು ಅಂತಾನೆ ಹೇಳ್ಬೋದಲ್ವಾ. ಹಾಗಾಗಿ ಸಂಗೀತ ಅವ್ರಿಗೆ ಹೆಸರು ಜಾಸ್ತಿ ತಗೊಂಡಿದ್ದಕ್ಕೆ ಅವರು ಎಂಟ್ರಿ ಕೊಟ್ಟೇ ಬಿಟ್ರು. ಇಲ್ಲಿ ನಮ್ರತಾ ಅವರು ಕಾರ್ತಿಕ್ ಅವ್ರ ಹತ್ರ ಕುಂತಾಗ ಹೇಳಿದ್ರು, ನನ್ನ ಹೆಸರು ತಗೊಳ್ಳೇ ಇಲ್ಲ, ನೀನು ಅಲ್ಲಿ ಹೆಂಗೆ ಹೇಳಿ ಬಂದೆ, ಇಲ್ಲಿ ಬಂದು ಏನು ಮಾತಾಡಕತ್ತಿದ್ ನೀನು, ಎಷ್ಟು ಧೈರ್ಯ ನಿನ್ಗೆ ಅಂತ ಹೇಳ್ಬಿಟ್ಟು. ಆದ್ರೆ ಅವ್ರ ಮನಸ್ಸಲ್ಲಿರುವಂತಹ ಒಂದು ಕೋಪವನ್ನ ಹೊರಗೆ ಹಾಕಿದ್ರ. ಏನು ಅನಿಸ್ತಿದೆ ನಿಮಗೆ ಕಮೆಂಟ್ನಾಗ ತಿಳಿಸ್ರಿ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ಹಾಗೆ ಅಲ್ವಾ. ಯಾಕಂತಂದರೆ ಅವ್ರಿಗೆ ಒಂದು ಗೆಲ್ಲೋದಕ್ಕಂತ ಹೇಳಿನೇ ಬಂದಿದ್ದಾರೆ, ಸ್ವಾರ್ಥದ ಆಟವನ್ನು ಬಿಡದೆ ಇಲ್ಲೇನು ಆಡೋದಕ್ಕೆ ಆಗೋದಿಲ್ಲ ಅಂತಲೇ ಹೇಳ್ಬೋದು ಎಲ್ರಿಗೂ ಕೂಡ. ಯಾಕಂತಂದರೆ ಒಂದೇ ಟ್ರೋಫಿ ಇರೋದು, ಒಂದೇ ಆ ಒಂದು ಬಿಗ್ ಬಾಸ್ನ ವಿನ್ ಆಗೋದು ಒಬ್ಬರೇ. ಆದರೆ ಎಲ್ರಿಗೂ ಕೂಡ ಅದ್ರ ಮೇಲೇ ಕಣ್ಣಿದೆ ಅಲ್ವಾ, ಅದ್ರ ಮೇಲೇ ಗುರಿ ಇದೆ ಅಲ್ವಾ. ಹಾಗಾಗಿ ಎಲ್ರಿಗೂ ಸಿಗೋಕ್ಕಂತೂ ಸಾಧ್ಯ ಇಲ್ಲ, ಒಬ್ಬರಿಗೆ ಸಿಗುತ್ತೆ ಅಲ್ವಾ. ಅದಕ್ಕೆ ಒಬ್ಬರು ಯಾರು ಅರ್ಹರಿದ್ದಾರೋ ಅವರಿಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಕಾದ್ ನೋಡೋಣ ಯಾರಿಗೆ ಸಿಗುತ್ತೆ ಅಂತ ಹೇಳಿ. ಬಟ್ ಇಲ್ಲಿ ನಮ್ರತಾ ಅವ್ರಿಗೆ ಕಾರ್ತಿಕ್ ಅವ್ರ ಮೇಲೆ ಕೋಪ ಬಂದಿರೋದಂತೂ ಸುಳ್ಳಲ್ಲ ಅಂತಾನೆ ಹೇಳ್ಬೋದು. ಸೊ ಇದೇ ತರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.